ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಒಂದು ಬಹುಮುಖ್ಯ ಯೋಜನೆಯ ಬಗ್ಗೆ ಮಾತಾಡೋಣ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರಿನ ಮೇಲೆ ಈಗ ತಾನೇ ತೆರೆದಿರುವ ಸಿಗಂದೂರು ಸೇತುವೆ, ಅಂದ್ರೆ ಅಂಬಾರಗೋಡ್ಲು ಕಲಸವಳ್ಳಿ ಸೇತುವೆ. ಇದ್ರ ಬಗ್ಗೆ ಲಭ್ಯವಿರುವ ವರದಿಗಳನ್ನ, ಲೇಖನಗಳನ್ನ ಆಧಾರವಾಗಿಟ್ಕೊಂಡು ಸ್ವಲ್ಪ ಆಳವಾಗಿ ತಿಳಿಯೋ ಪ್ರಯತ್ನ ಮಾಡೋಣ. ಖಂಡಿತ. ಇದು ಕೇವಲ ಒಂದು ಸೇತುವೆಯಾಗಿ ಉಳಿಯೋದಿಲ್ಲ. ಇದು ಭಾರತದಲ್ಲಿ ಎರಡನೇ ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆ ಅನ್ನೋದು ಒಂದು ದೊಡ್ಡ ಹೆಗ್ಗಳಿಕೆ. ಹೌದು. ದಶಕಗಳ ಕಾಲ ಅಲ್ಲಿ ದೋಣಿ, ಲಾಂಚ್ ಮೇಲೆ ಅವಲಂಬಿತರಾಗಿದ್ದ ಜನರಿಗೆ ಇದು ನಿಜಕ್ಕೂ ಒಂದು ಒಂದು ವರದಾನವೇ ಸರಿ. ಹೌದೌದು. ಮೊದಲು ಇದರ ಮೂಲ ವಿಷಯಗಳನ್ನು ನೋಡೋದಾದ್ರೆ, ಇದು ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಶರಾವತಿ ಹಿನ್ನೀರಿದೆಯಲ್ಲ, ಅಲ್ಲಿ ಅಂಬಾರಗೋಡ್ಲು ಮತ್ತು ಕಲಸವಳ್ಳಿ ಮಧ್ಯೆ. ಕರೆಕ್ಟ್. ಇದರ ಉದ್ದ ಸುಮಾರು 2.44 ಕಿಲೋಮೀಟರ್. ಇದು ಇದು ಕರ್ನಾಟಕದ ಅತಿ ಉದ್ದದ ಒಳನಾಡು ಸೇತುವೆ ಕೂಡ ಹೌದು. ಓ, 2.44 ಕಿಲೋಮೀಟರ್ ಅಂದ್ರೆ ಬಹಳ ಉದ್ದ ಆಯ್ತು. ಹೌದು. ಅಗಲ ಬಂದು 16 ಮೀಟರ್. ಇದರಲ್ಲಿ 11 ಮೀಟರ್ ಗಾಡಿ ಓಡಾಡೋಕ್ಕೆ, ಆಮೇಲೆ ಎರಡು ಬದಿಯಲ್ಲಿ 1.5 ಮೀಟರ್ ಪಾದಚಾರಿ ಮಾರ್ಗಕ್ಕೆ. ಅಂದ್ರೆ ಜನ ನಡೆದುಕೊಂಡೋಗೋಕ್ಕೂ ವ್ಯವಸ್ಥೆ ಇದೆ. ಖಂಡಿತ. ಸೇತುವೆ ಮೇಲೆ ನಿಂತು ಸುತ್ತಲಿನ ನೋಟ ನೋಡಕ್ಕೆ ಆ ಅನುಭವನೇ ಬೇರೆ. ಇಲ್ಲಿ ಮುಖ್ಯವಾಗಿ ಗಮನ ಸೆಳೆಯೋದು ಅಂದ್ರೆ ಇದರ ಡಿಸೈನ್ ಅಲ್ವಾ. ಎಕ್ಸ್ಟ್ರಾ ಡೋಸ್ಡ್ ಬ್ಯಾಲೆನ್ಸ್ಡ್ ಕ್ಯಾಂಟಿಲಿವರ್ ಕೇಬಲ್ ಆಧಾರಿತ ಅಂತ ಹೇಳ್ತಾರೆ. ಹೌದು. ಅದು ಎಕ್ಸ್ಟ್ರಾ ಡೋಸ್ಡ್ ಅನ್ನೋದು ಕರ್ನಾಟಕಕ್ಕೆ ಮೊದಲನೇದು. ಭಾರತದಲ್ಲೇ ಇಂಥ ಸೇತುವೆಗಳು ಕೆಲವಿರೋದು. ಏನಿದು ಎಕ್ಸ್ಟ್ರಾ ಡೋಸ್ಡ್ ಅಂದ್ರೆ ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಹೇಳ್ಬೇಕಂದ್ರೆ ಇದು ಒಂದ್ ರೀತಿ ಹೈಬ್ರಿಡ್ ಇದ್ದ ಹಾಗೆ. ಅಂದ್ರೆ ಗರ್ಡರ್ ಸೇತುವೆ ಮತ್ತೆ ಕೇಬಲ್ ಸ್ಟೇಟ್ ಸೇತುವೆ ಎರಡರ ತಂತ್ರಜ್ಞಾನವನ್ನು ಬಳಸ್ಕೊಡುತ್ತೆ. ಓಕೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಕಂಬಗಳ ಎತ್ತರ ಸ್ವಲ್ಪ ಕಡಿಮೆ ಇಟ್ರು ಕೂಡ ಎರಡು ಕಂಬಗಳ ನಡುವಿನ ಅಂತರ ಅಂದ್ರೆ ಸ್ಪ್ಯಾನ್ ಜಾಸ್ತಿ ಮಾಡಬಹುದು. ಈ ಜಾಗಕ್ಕೆ ಇದು ಸೂಕ್ತವಾದ ತಂತ್ರಜ್ಞಾನ. ಇದಕ್ಕೆ ತಗುಲಿದ ಖರ್ಚು, ಸಮಯ, ಇದರ ಬಗ್ಗೆ ವರದಿಗಳನ್ನು ಏನ್ ಹೇಳ್ತಾರೆ? ಖರ್ಚು ಸುಮಾರು ಅಂದಾಜು 450 ಕೋಟಿಯಿಂದ 470 ಕೋಟಿವರೆಗೆ ಆಗಿದೆ ಅಂತ ವರದಿಗಳಿವೆ. ಇದು ಬರೀ ಸೇತುವೆ ಅಲ್ಲ, ಸಂಪರ್ಕ ರಸ್ತೆಗೂ ಸೇರಿ. ಓಹ್, ದೊಡ್ಡ ಮೊತ್ತವೇ ಸರಿ. ಹೌದು. 2019 ಮಾರ್ಚ್ನಲ್ಲಿ ಅಪ್ರೂವಲ್ ಸಿಕ್ಕಿ, ಡಿಸೆಂಬರ್ನಲ್ಲಿ ಕೆಲಸ ಶುರುವಾಗಿ, ಈಗ 2025 ಮಧ್ಯದಲ್ಲಿ ಮುಗಿದಿದೆ. ಅಂದ್ರೆ ಸುಮಾರು 5-6 ವರ್ಷ ತಗೊಂಡಿದೆ. ಹೌದು. ಇದರಲ್ಲಿ ನೋಡಿ, 600ಕ್ಕೂ ಹೆಚ್ಚು ಬಾಕ್ಸ್ ಗರ್ಡರ್ ಸೆಗ್ಮೆಂಟ್ಗಳು, 160ಕ್ಕೂ ಹೆಚ್ಚು ಪೈಲ್ಗಳು ಅಂದ್ರೆ ಅಡಿಪಾಯದ ಕಂಬಗಳು, ಆಮೇಲೆ 4 ಮುಖ್ಯ ಪಿಲ್ಲರ್ಗಳ ಮೇಲೆ ಸುಮಾರು 96 ಸ್ಟೇ ಕೇಬಲ್ಗಳು. ಇದು ಇಂಜಿನಿಯರಿಂಗ್ ದೃಷ್ಟಿಯಿಂದ ಒಂದು ದೊಡ್ಡ ಸಾಧನೆ. ಈ ಸೇತುವೆಯಿಂದ ಆಗಿರೋ ದೊಡ್ಡ ಬದಲಾವಣೆ ಅಂದ್ರೆ ಸಂಪರ್ಕ ಅಲ್ಲವೇ? ಲಿಂಗನಮಕ್ಕಿ ಡ್ಯಾಂ ಕಟ್ಟಿದ ಮೇಲೆ ಅಂದ್ರೆ 1960ರ ದಶಕದಲ್ಲಿ ಸಿಗಂದೂರು ಸುತ್ತಮುತ್ತಲಿನ ಪ್ರದೇಶ ಹಿನ್ನೀರಿನಾಗಿ ಒಂದ್ ರೀತಿ ದ್ವೀಪ ಆಗ್ಬಿಟ್ಟಿತ್ತು. ನಿಜ. ದಶಕಗಳೇ ಕಳೆದೋಗಿತ್ತು. ಅಲ್ಲಿನ ಜನರಿಗೆ ದೋಣಿ ಲಾಂಚ್ ಬಿಟ್ರೆ ಬೇರೆ ದಾರಿನೇ ಇರಲಿಲ್ಲ. ಈಗ ನೋಡಿ, ಸಾಗರದಿಂದ ಸಿಗಂದೂರಿಗೆ ಹೋಗೋ ಪ್ರಯಾಣ ಸಮಯ ಇದೆಯಲ್ಲ, ಅದು ಸುಮಾರು 2 ಗಂಟೆ ಕಡಿಮೆ ಆಗಿದೆ ಅಂತಾರೆ. 2 ಗಂಟೆನಾ? ಇದು ನಿಜಕ್ಕೂ ದೊಡ್ಡ ವಿಷಯ. ಹೌದು. ಇದು ಬರೀ ಟೈಮ್ ಉಳಿತಾಯ ಅಷ್ಟೇ ಅಲ್ಲ ನೋಡಿ. ಅಲ್ಲಿನ ರೈತರು ಅವರ ಬೆಳೆಗಳನ್ನು ಸಾಗಿಸೋಕೆ ಎಷ್ಟು ಕಷ್ಟಪಡ್ತಿದ್ರು, ಈಗ ಮಾರುಕಟ್ಟೆ ಹತ್ರ ಆಯ್ತು. ತುರ್ತು ಪರಿಸ್ಥಿತಿಗಳಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಖಂಡಿತ ಆಂಬ್ಯುಲೆನ್ಸ್ ಇರಲಿ, ಬೇರೆ ವಾಹನಗಳಿರಲಿ, ಬೇಗ ತಲುಪಬಹುದು. ಆಮೇಲೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಭಕ್ತರು, ಕೊಲ್ಲೂರಿಗೆ ಹೋಗೋ ಯಾತ್ರಿಕರು, ಅವರಿಗೆಲ್ಲ ಈಗ ಸುರಕ್ಷಿತ, ಸುಲಭ ದಾರಿ. ಹಾಗಾದ್ರೆ ಪ್ರವಾಸೋದ್ಯಮದ ಮೇಲೂ ಇದರ ಪ್ರಭಾವ ಇರ್ಬೇಕಲ್ಲ? ಸ್ಥಳೀಯ ಆರ್ಥಿಕತೆಗೂ ಅನುಕೂಲ ಆಗ್ಬೇಕಲ್ಲ? ಖಂಡಿತ ಆಗ್ತಾ ಇದೆ. ಈಗಾಗಲೇ ಕೆಲವು ಟ್ರಾವೆಲ್ ಏಜೆನ್ಸಿಗಳು ಹೊಸ ಪ್ಯಾಕೇಜ್ ಶುರು ಮಾಡಿದ್ದಾರೆ ಅಂತ ಕೇಳಿಬಂತು. ಹೌದಾ? ಹೌದು. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ NWKRTC ಅವರು ಬಸ್ ಸರ್ವಿಸ್ ಶುರು ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ವರದಿಗಳು ಹೇಳ್ತವೆ. ಇದು ಬರೀ ಸಿಗಂದೂರಿಗೆ ಮಾತ್ರ ಅಲ್ಲ, ಸುತ್ತಮುತ್ತಿರೋ ಜೋಗ್ ಜಲಪಾತ, ಬನವಾಸಿ, ದಾಂಡೇಲಿ ಈ ಸ್ಥಳಗಳಿಗೂ ಒಂದ್ ರೀತಿ ಕನೆಕ್ಟಿವಿಟಿ ಕೊಟ್ಟಾಗಾಯ್ತು. ಹೌದು. ಇದು ಒಂದು ಪ್ರವಾಸಿ ಸರ್ಕ್ಯೂಟ್ ತರ ಆಗೋ ಸಾಧ್ಯತೆ ಇದೆ. ಇದರಿಂದ ಸ್ಥಳೀಯ ಹೋಟೆಲ್ಗಳು, ಅಂಗಡಿಗಳು ಇವಕ್ಕೆಲ್ಲ ಉತ್ತೇಜನ ಸಿಗುತ್ತೆ. ಸರಿ. ಇನ್ನು ಇದರ ಉದ್ಘಾಟನೆ ವಿಚಾರಕ್ಕೆ ಬರೋಣ. ಇದನ್ನ ಜುಲೈ 14, 2025ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರು ಉದ್ಘಾಟನೆ ಮಾಡಿದ್ರು.
ಬಿಜೆಪಿ ನಾಯಕರು ಕೆಲವರಿದ್ರು. ಹೌದು. ಆದರೆ ಅದೇ ಸಂದರ್ಭದಲ್ಲಿ ಒಂದು ರಾಜಕೀಯ ಭಿನ್ನಾಭಿಪ್ರಾಯದ ಘಟನೆ ಕೂಡ ವರದಿಯಾಗಿದೆ. ಅಂದರೆ ಕೆಲವು ಮೂಲಗಳ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸಚಿವರು ಈ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ಬಹಿಷ್ಕರಿಸಿದ್ರು ಅಂತ. ಓ, ಯಾಕೆ? ಕಾರಣವಾಗಿ ಕಾರ್ಯಕ್ರಮದ ಆಹ್ವಾನ ತಡವಾಗಿ ಬಂತು, ಅಂದರೆ ಜುಲೈ 11ಕ್ಕೆ, ಮತ್ತೆ ರಾಜ್ಯ ಸರ್ಕಾರದ ಜೊತೆ ಸರಿಯಾಗಿ ಸಮಾಲೋಚನೆ ಮಾಡಿಲ್ಲ ಅನ್ನೋ ಆರೋಪ ಇದೆ ಅಂತ ವರದಿಗಳು ಹೇಳ್ತವೆ. ಇದನ್ನ ಕೆಲವು ಮೂಲಗಳು ಕೇಂದ್ರ ರಾಜ್ಯ ಸಂಬಂಧದಲ್ಲಿ ಸಮನ್ವಯದ ಕೊರತೆ ಅಂತ ನೋಡ್ತವೆ. ನಾವಿಲ್ಲಿ ವರದಿಯಾದ ಅಂಶವನ್ನಷ್ಟೇ ಹೇಳ್ತಾ ಇದ್ವಿ, ಯಾವುದೇ ಪಕ್ಷ ವಹಿಸದೆ. ಸರಿ, ಅದು ಆಯಾ ವರದಿಗಳ ವ್ಯಾಖ್ಯಾನ. ಒಟ್ಟಿನಲ್ಲಿ ಈ ಸಿಗಂದೂರು ಸೇತುವೆ ಅನ್ನೋದು ಕೇವಲ ಕಾಂಕ್ರೀಟ್ನ ಒಂದು ರಚನೆ ಅಲ್ಲ. ಖಂಡಿತವಲ್ಲ. ಇದು ದಶಕಗಳ ಒಂದು ದೊಡ್ಡ ಸಂಪರ್ಕದ ಸಮಸ್ಯೆಗೆ ಪರಿಹಾರ, ಪ್ರವಾಸೋದ್ಯಮಕ್ಕೆ, ಸ್ಥಳೀಯ ಆರ್ಥಿಕತೆಗೆ ಒಂದು ಹೊಸ ಶಕ್ತಿ ತುಂಬೋ ಪ್ರಯತ್ನ. ಹೌದು. ಇಲ್ಲಿ ಕೊನೆಯದಾಗಿ ನಾವು ಯೋಚಿಸಬೇಕಾದ ಒಂದು ವಿಷಯ ಇದೆ. ಈ ಥರದ ದೊಡ್ಡ ಮೂಲಸೌಕರ್ಯ ಯೋಜನೆಗಳು, ಅವು ಪ್ರಯಾಣದ ಸಮಯ ಕಡಿಮೆ ಮಾಡೋದು ಸರಿ. ಆದರೆ ದೀರ್ಘಕಾಲದಲ್ಲಿ ಆ ಪ್ರದೇಶದ ಜನರ ಜೀವನ ಶೈಲಿ, ಅಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಪರಿಸ್ಥಿತಿ, ಆರ್ಥಿಕತೆ, ಇದನ್ನೆಲ್ಲ ಹೇಗೆ ಬದಲಾಯಿಸುತ್ತೆ? ಹೌದು, ಅದು ಮುಖ್ಯವಾದ ಪ್ರಶ್ನೆ. ವಿಶೇಷವಾಗಿ ಹಿಂದೆ ಲಿಂಗನಮಕ್ಕಿ ಡ್ಯಾಂನಿಂದಾಗಿ ಸಾಕಷ್ಟು ಜನ ಸ್ಥಳಾಂತರ ಆಗಿರೋ ಇತಿಹಾಸ ಇರೋದ್ರಿಂದ ಈ ಅಭಿವೃದ್ಧಿ ಮತ್ತು ಸ್ಥಳೀಯ ಜನರ ಬದುಕು, ಪರಿಸರ, ಇದರ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಅತೀ ಮುಖ್ಯವಾದ ಸವಾಲನ್ಸುತ್ತೆ.